ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಜನರ ಎಲ್ಲ ಟೀಕೆಗಳಿಗೆ ನಾವೇ ಉತ್ತರ ಕೊಡಬೇಕಾಗಿಲ್ಲ. ಕೆಲವೊಂದಕ್ಕೆ ಸಮಯವೇ ಉತ್ತರ ಕೊಡುತ್ತೆ. ತಾಳ್ಮೆಯಿಂದಿರಿ. ಸಂಬಂಧ ಚೆನ್ನಾಗಿರುವಾಗ ಎಲ್ಲ ವಿಷಯಗಳನ್ನ ನಿನಗೆ ಹೇಳ್ತಾರೆ. ಅದೇ ಸಂಬಂಧ ಕೆಟ್ಟಾಗ ನಿನ್ನ ವಿಷಯಗಳನ್ನ ಎಲ್ರಿಗೂ ಹೇಳ್ತಾರೆ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ಯಾವುದನ್ನು ಬಯಸಬೇಡ, ಮೇಲೊಬ್ಬ ಇದ್ದಾನೆ. ನಿನಗೆ ಯಾವುದನ್ನು ಯಾವ ಸಮಯಕ್ಕೆ ಕೊಡಬೇಕು ಎನ್ನುವುದು ನಿನಗಿಂತ ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯೋಚನೆ ಮಾಡಬೇಡ. ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗಲ್ಲ. ಹಣ ಇದ್ರೆ ಶತ್ರು ಕೂಡ ಮಿತ್ರ ಆಗ್ತಾನೆ. ಕೊಟ್ಟಿರೋ ಸಾಲ ಕೇಳಿದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಯಾಕಂದ್ರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳುತ್ತಾರೆ. ಎಲ್ಲರ ಮೇಲೆ ನಂಬಿಕೆ ಇರಲಿ, ಆದರೆ ಉಪ್ಪಿಗೂ ಸಕ್ಕರೆಗೂ ವ್ಯತ್ಯಾಸ ತಿಳಿಯದೆ ಇರುವಷ್ಟಲ್ಲ. ನಾವು ಯಾವ ದೀಪವು ಆರಬಾರದೆಂದು ನಮ್ಮ ಕೈಗಳನ್ನ ಅಡ್ಡ ಇಟ್ಟು ರಕ್ಷಣೆ ಮಾಡ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನ ಸುಡುತ್ತದೆ. ಕೆಲವು ಜನರು ಕೂಡ ಅದೇ ತರ. ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು, ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಜೀವನದ ಸತ್ಯ, ನಮ್ಮ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರೇ ಕಲಿಸಿದ ಪಾಠವೇ ಹೆಚ್ಚು. ಅದು ನಮ್ಮ ಒಳ್ಳೆತನಕ್ಕೆ, ನಮ್ಮ ನಿಯತ್ತಿಗೆ ಸಿಕ್ಕ ಉಡುಗೊರೆ. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವುದರಲ್ಲಿ ಮೊದಲನೆಯದು ನಾಲಿಗೆ, ಎರಡನೆಯದು ದುಡ್ಡು. ನಾಣ್ಯಕ್ಕೆ ಹೇಗೆ ಎರಡು ಮುಖವು, ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಇದು ಮೋಸದ ಜಗತ್ತು. ಯಾರನ್ನಾದ್ರೂ ನಂಬುವ ಮೊದಲು 100 ಸಲ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಹೆಚ್ಚು. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದುತ್ತಮ. ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕಂದ್ರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ರೋಗ ಬಂದ್ರೆ ಹೆದರಬೇಡ, ಸಮಯವಾದ್ರೆ ಮಾತ್ರ ಸಾವು ಸಂಭವಿಸ್ತದೆ. ರೋಗವಿಲ್ಲವೆಂದು ಸಂತೋಷ ಪಡಬೇಡ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ, ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು, ಆದರೆ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು. ಅವಶ್ಯಕತೆಗಳು ಮುಗಿದ ಮೇಲೆ ಕೆಲವರು ನಮ್ಮನ್ನು ನಿರ್ಲಕ್ಷಿಸ್ತಾರೆ. ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ, ಅವರಿಗೆ ನಿಯತ್ತಿಲ್ಲ ಎಂದರ್ಥ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದ್ರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡ್ತದೆ. ಕೆಲವು ಮಾತುಗಳು ಹೇಗಿರ್ತವೆ ಅಂದ್ರೆ, ಹೇಳಿದವನು ಮರೆತು ಹೋದರು, ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಚುಚ್ಚುತ್ತಾ ಇರ್ತದೆ. ಎಲ್ಲರೂ ನಮ್ಮವರೇ ಎಂದು ಮೆರೆಯಬೇಡ. ನಮ್ಮವರೇ ನಮ್ಮ ಬಗ್ಗೆ ನಮ್ಮ ಬೆನ್ನ ಹಿಂದೆ ಮಾತನಾಡಿರೋದು ನಾ ಕೇಳಿದ್ದೇನೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ, ಕಾದು ನೋಡು. ಬದುಕಿದ್ರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಬದುಕಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ಅಳತೆ ಮೀರಿ ಯಾರ ಜೊತೆನೂ ಸ್ನೇಹ ಸಂಬಂಧ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷ ಸರ್ಪದಂತೆ ಕಚ್ಚೆ ಕಚ್ಚುತ್ತದೆ. ನೆನಪಿರ್ಲಿ, ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರ್ಲಿ. ಯಾಕಂದ್ರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದ್ರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಕಾಲಿನ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ, ಯಾಕಂದ್ರೆ ಕಣ್ಣಲ್ಲಿ ಬಿದ್ದಾಗ್ಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೂಡ ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಕೂಡ ಒಂದು ಗೌರವ ಹಾಗೂ ಬೆಲೆ ಇದ್ದೇ ಇರ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗ್ಲೇ. ಜೀವ ಹೋಗುವ ದೇಹ, ನಾಶವಾಗುವ ಸಂಪತ್ತು, ಮಾಸಿ ಹೋಗುವ ಸೌಂದರ್ಯ, 3 ದಿನದ ಆಟ, ಕೊನೆಗುಳಿಯುವುದು ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ಎಲ್ಲ ಹೇಳ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ ಎಂದು. ಆದ್ರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡ್ಬೇಡ, ಯಾಕಂದ್ರೆ ಯಾರಿಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರ್ಬೋದೆಂದು. ಯಾರನ್ನು ಬೇಕಾದ್ರೂ ಕ್ಷಮಿಸಿ, ಆದ್ರೆ ನಿಮ್ಮಲ್ಲಿರುವ ನಂಬಿಕೆಯನ್ನೇ ಕೊಂದವರನ್ನ ಎಂದೂ ಕ್ಷಮಿಸಬೇಡಿ. ಯಾರೋ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಜೀವವಿಲ್ಲದ ಮೊಬೈಲ್ ಜೊತೆ ಪ್ರತಿದಿನ 10 ಗಂಟೆ ಕಳೆಯುವ ನಾವುಗಳು ಜೀವ ಕೊಟ್ಟಿರೋ ಜೀವಗಳ ಜೊತೆ 10 ನಿಮಿಷ ಚೆನ್ನಾಗಿ ಮಾತಾಡೋದಿಲ್ಲ ಅಲ್ವಾ? ಜಿಪುಣ ಕೂಡಿಟ್ಟ ಹಣ, ಜೇನು ಹುಳು ಕೂಡಿಟ್ಟ ತುಪ್ಪ, ಇವೆರಡು ಯಾವತ್ತಿದ್ದರೂ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು.
ಎಲ್ಲವನ್ನೂ ಸಹಿಸುವ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನೂ ಸಹಿಸಿ ನಿಂತವರನ್ನು ಯಾರು ಸೋಲಿಸಲು ಆಗಲ್ಲ. ನಿಮಗೆ ಬರಬೇಕೆಂದು ವಿಧಿಲಿಖಿತವಾದದ್ದು ಬಂದೇ ಬರ್ತದೆ. ಇಲ್ಲವಾದದ್ದು ತಿಪ್ಪರಲಾಗ ಹೊಡೆದ್ರೂ ಬರೋದಿಲ್ಲ. ದಕ್ಕಿರುವಷ್ಟನ್ನು ಚೆನ್ನಾಗಿ ಆನಂದಿಸಲು ಕಲಿಯಿರಿ. ಪರಿಚಯ ಆದವರನ್ನ ನಮ್ಮವರು ಅಂದ್ಕೊಳ್ಳೋದು ತಪ್ಪೇನಿಲ್ಲ. ಆದ್ರೆ ಅವರು ನನ್ನಾಗಿ ಅಂದ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ಲ, ಅದು ನಿಜವಾಗ್ಲೂ ದೊಡ್ಡ ತಪ್ಪು. ನಕಲಿ ಜನರೊಡನೆ ಅಂತರದಿ ಬದುಕು, ಅಸಲಿ ಜನರೊಡನೆ ಬೆರೆತು ಬದುಕು. ಯಾರಿಗೆ ಯಾರೂ ಇಲ್ಲ, ನಿನಗ್ ನೀನೇ ಎಲ್ಲ. ನೀನು ಚೆನ್ನಾಗಿದ್ರೆ ಮಾತ್ರ ನಿನ್ನ ಬಂಧು ಬಳಗ ಎಲ್ಲ. ಹಾಳಾದ್ರೆ ನಿನ್ನ ಕೇಳೋರು ಯಾರೂ ಇಲ್ಲ. ಹಾಯಾಗಿ ಇರಬೇಕಾದ್ರೆ ಹಾಳಾದ ವಿಚಾರಗಳಿಂದ ದೂರ ಇರಬೇಕು. ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿ ಕಂಡುಕೊಳ್ಬಹುದು. ಆದ್ರೆ ಬಾಯಿ ತಪ್ಪಿ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗೋದಿಲ್ಲ. ಜೀವನದಲ್ಲಿ ಯಾವತ್ತೂ ನೀವು ಇನ್ನೊಬ್ಬರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡ್ತೀರೋ ಅಲ್ಲಿ ನಿಮಗೆ ನಂಬಿಕೆಗೂ ಮೀರಿದ ಮೋಸ ನಡೆಯುತ್ತದೆ. ಸುಳ್ಳಿಗೆ 1000 ಮಿತ್ರರು, ಆದ್ರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ನಿನ್ನನ್ನು ಗಾಢವಾಗಿ ಪ್ರೀತಿಸುವ ಹೃದಯವೇ ಈ ಪ್ರಪಂಚದಲ್ಲಿ ನೀನು ಸಂಪಾದಿಸಿದ ನಿಜವಾದ ಆಸ್ತಿ. ಮನುಷ್ಯನಿಗೆ ದೇವರು ಎಲ್ಲವನ್ನೂ ಕೊಡೋದಿಲ್ಲ. ಕೊರತೆ ಒಂದನ್ನು ಇಟ್ಟು ಬದುಕಿನ ಮಹತ್ವದ ತಿಳಿಸುತ್ತಾ ಸಾಗಿಸ್ತಾನೆ. ಅದರ ಮೌಲ್ಯ ತಿಳಿದು ಬದುಕುವವರು ಹಣವನ್ನು ಕಾಣ್ತಾರೆ, ಸಂತೋಷವನ್ನ ಕಾಣ್ತಾರೆ. ಒಂದಷ್ಟು ಜನರ ಬದುಕಿಗೂ ಆಸರೆ ಆಗ್ತಾರೆ. ಚುಚ್ಚುವ ಮುಳ್ಳುಗಳ ನಡುವೆ ಅರಳಿದ ನಾನು ಯಾರು ಇಷ್ಟಪಡದ ಹೂ. ಮುಡಿಗೂ ಇಲ್ಲ, ಗುಡಿಗೂ ಇಲ್ಲ. ಅರಳಿದಲ್ಲೇ ಒಣಗಿ ಉದುರಿ ಮಣ್ಣಾಗ್ಬೇಕು. ನನ್ನವರು ಎಂದು ಹಮ್ಮಿನಿಂದ ಮೆರೆಯಬೇಡ. ಓ ಮನವೇ, ನಿನ್ನವರು ನಿನ್ನ ಕೈಯಲ್ಲಿ ಹಣವಿರೋ ತನಕ ನಿನಗ್ ನೀನೆ ನಿನ್ನ ಜೀವನದ ಕೊನೆ ತನಕ. ನಿನ್ನ ಸಂತೋಷಕ್ಕೆ ಇರುವ ಬೀಗವನ್ನು ನೀನು ಎಂದಿಗೂ ಮತ್ತೊಬ್ಬರ ಜೇಬಿನಲ್ಲಿ ಇಡಬೇಡ. ಒಡೆದು ಹೋದ ಕನ್ನಡಿ ಹಾಗೆ ಚೂರಾಗಿ ಹೋದೆ. ಯಾರಿಗೂ ಚುಚ್ಚಬಾರದೆಂದು ನಾನೇ ದೂರವಾದೆ. ಕಷ್ಟ ಆದ್ರೂ ಪರವಾಗಿಲ್ಲ, ನೋಯಿಸುವವರ ಮುಂದೆ ನಗುತ್ತಲೇ ಬದುಕಬೇಕು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸ್ತದೆ. ನಮ್ಮ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರೇ ಕಲಿಸಿದ ಪಾಠವೇ ಹೆಚ್ಚು. ಅದು ನಮ್ಮ ಒಳ್ಳೆತನಕ್ಕೆ ಮತ್ತು ನಮ್ಮ ನಿಯತ್ತಿಗೆ ಸಿಕ್ಕ ಉಡುಗೊರೆ. ಜೀವನದಲ್ಲಿ ಜವಾಬ್ದಾರಿಯನ್ನು ಪದ ಬಂದಾಗ ಮಾತ್ರ ಜೀವನ ಏನಂತ ಅರ್ಥ ಆಗುತ್ತೆ. ನೀವು ಕೇಳಿದನ್ನು ಅಷ್ಟು ಬೇಗ ನಂಬಬೇಡಿ, ಯಾಕಂದ್ರೆ ಸುಳ್ಳು ಸತ್ಯಕ್ಕಿಂತ ವೇಗವಾಗಿ ಹರಡುತ್ತದೆ. ಸುಳ್ಳಿಗೆ 1000 ಮಿತ್ರರು, ಆದ್ರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ಯಾರನ್ನೂ ಸುಲಭವಾಗಿ ನಂಬಬೇಡಿ, ಯಾಕಂದ್ರೆ ನಿಮ್ಮಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ಜನರು ಈ ಲೋಕದಲ್ಲೇ ಇದ್ದಾರೆ. ಜೀವನದಲ್ಲಿ ನಾವು ಹೋರಾಡಬೇಕಾಗಿರೋದು ನಮ್ಮ ಬದುಕಿನ ಜೊತೆಗೆ ಹೊರತು ನಮ್ಮ ಬೆನ್ನ ಹಿಂದೆ ಮಾತನಾಡುವವರ ಜೊತೆಗೆ ಅಲ್ಲವೇ ಅಲ್ಲ. ರಕ್ತ ಸಂಬಂಧದಲ್ಲಿ ಇರುವಷ್ಟು ಹಿತಶತ್ರುಗಳು ಬೇರೆ ಯಾವ ಸಂಬಂಧದಲ್ಲಿಯೂ ಇರಲಾರರು. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿ ಆಗಲ್ಲವೋ ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿ ಆಗದು. ಬದುಕು ಅನ್ನೋದು ನದಿಯ ಹಾಗೆ, ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯೋದಿಲ್ಲ, ಉಳಿಯುವುದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ. 100ಕ್ಕೆ 100 ಸತ್ಯ. ಕಣ್ಣು ನಕ್ಕರು ಒದ್ದೆ ಆಗುತ್ತೆ, ಅತ್ತರು ಒದ್ದೆ ಆಗುತ್ತೆ. ಆದರೆ ನಗಿಸಿದವರು 4 ದಿನ ನೆನಪಿನಲ್ಲಿದ್ರೆ ನೋಯಿಸಿದವರು ಜೀವನವಿಡೀ ನೆನಪಿನಲ್ಲಿರ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ನಾವು ಯಾರಿಗೂ ಜಾಸ್ತಿ ಬೆಳಕಾಗಬಾರ್ದು, ಯಾಕಂದ್ರೆ ಅವರ ಕೆಲಸ ಮುಗಿದ ಮೇಲೆ ನಮ್ಮನ್ನು ಉಫ್ ಅಂತ ಊದಿ ಬಿಡ್ತಾರೆ. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಬಾರ್ದು. ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿ ಆಗ್ತದೆ. ಜನರ ಆಟದಲ್ಲಿ ಮೋಸವಿರಬಹುದು, ಆದರೆ ದೇವರ ಆಟದಲ್ಲಿ ಮೋಸವಿರೋದಿಲ್ಲ. ಯಾರಿಗೆ ಏನು ಸಿಗ್ಬೇಕು ಅದು ಸಿಕ್ಕೇ ಸಿಗ್ತದೆ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರ್ ಹಾಕಬಾರ್ದು. ಹೂವು ಇದ್ದರೇನೆ ಸುಗಂಧ, ಹಣ ಇದ್ದರೇನೆ ಸಂಬಂಧ. ಇಷ್ಟೇ ಜೀವನ. ಶ್ರೀಕೃಷ್ಣ ಹೇಳ್ತಾರೆ, ಯಾರನ್ನು ಸುಲಭವಾಗಿ ನಂಬಬೇಡ, ಯಾಕಂದ್ರೆ ನಿನ್ನಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ಇಷ್ಟು ದಿನ ನಾವು ನಮ್ಮವರೆಂದಿ ಸಾಕು, ಇನ್ಮೇಲೆ ನಾನು ನಂದನ್ಬೇಕು ಅಷ್ಟೇ. ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ, ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು. ಮೋಸ ಎಲ್ಲರೂ ಮಾಡ್ತಾರೆ, ಆದ್ರೆ ನಂಬಿಕೆ ದ್ರೋಹ ನಾವು ತುಂಬಾ ನಂಬಿದವರೇ ಮಾಡ್ತಾರೆ. ಅವಶ್ಯಕತೆ ಇದ್ರೆ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲಾಂದ್ರೆ ಕಷ್ಟ ಆಗ್ತೀವಿ. ಇಷ್ಟೇ ಮನುಷ್ಯನ ಬೆಲೆ. ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ, ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಬರುತ್ತೆ, ಆ ಅವಕಾಶಕ್ಕಾಗಿ ಕಾಯಬೇಕು ಅಷ್ಟೇ. ಕಲಿಯುಗದಲ್ಲಿ ಯಾರ ಶಾಪ ಯಾರಿಗೂ ತಟ್ಟೋದಿಲ್ಲ, ಆದ್ರೆ ಮಾಡಿದ ಕರ್ಮ ಮಾತ್ರ ಸುಮ್ಮನೆ ಬಿಡಲ್ಲ. ಇನ್ನೊಬ್ಬರಿಗೆ ಕೊಟ್ಟಿದ ನೋವು
ಬಡ್ಡಿ ಸಮೇತ ಬಂದೇ ಬರುತ್ತೆ. ಬೇಡವಾದ ಜನರಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರೋದೇ ಒಳ್ಳೆಯದು. ಇಲ್ಲದಿರುವುದನ್ನು ನೆನೆದು ಬಾಳುವುದಕ್ಕಿಂತ ಇರುವುದರಲ್ಲೇ ತೃಪ್ತಿ ಪಡುವುದೇ ನಿಜವಾದ ಜೀವನ. ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಮಾತನ್ನು ಆಡಲೇಬಾರದು. ನಾವು ಆಡುವ ಮಾತಿನಿಂದಲೇ ನಮ್ಮ ಯೋಗ್ಯತೆ ಜನರಿಗೆ ಪರಿಚಯವಾಗ್ತದೆ. ಹಗುರವಾಗಿ 100 ಮಾತಾಡೋದ್ಕಿಂತ ತೂಕವಾಗಿ 1 ಮಾತಾಡೋದು ಉತ್ತಮ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ. ಜಗ ಮೆಚ್ಚಲೆಂದು ಬದುಕಬೇಡ, ನಿನ್ನ ಹೆತ್ತವರು ಮೆಚ್ಚಲೆಂದು ಬದುಕು. ಯಾಕಂದ್ರೆ ಜಗತ್ತು ನಿನ್ನ ಹತ್ತಿರ ಎಲ್ಲವೂ ಇದ್ದರೆ ಮಾತ್ರ ಇವ ನನ್ನವ, ಇವ ನನ್ನ ಸ್ನೇಹಿತ, ಬಂಧು ಬಳಗ, ಪ್ರಿಯತಮ ಅಂತೆಲ್ಲ ಹೇಳುತ್ತೆ. ಆದ್ರೆ ಹೆತ್ತವರು ಹಾಗಲ್ಲ. ನಿನ್ನ ಹತ್ತಿರ ಏನು ಇಲ್ಲದಿದ್ದರೂ ಸಹ ಇವ ನನ್ನ ಮಗ ಎಂದು ಹೆಮ್ಮೆಯಿಂದ ಹೇಳ್ತಾರೆ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ, ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ಒಳ್ಳೆಯ ಸಂಬಂಧಗಳನ್ನ ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನ ಮೌನವಾಗಿದ್ದು ಕಳೆದುಕೊಳ್ಳಿ. ಕೆಲವರೆಷ್ಟೇ ಕೆಡಕು ಬಯಸಿದ್ರು ನಮ್ಮಷ್ಟಕ್ಕೆ ನಾವು ಬದುಕೋಣ. ಅವರ ಕೆಟ್ಟ ಆಲೋಚನೆಗಳು ಕೊನೆಗೆ ಅವರನ್ನೇ ನಾಶ ಮಾಡ್ತವೆ. ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಹಾಗಿದ್ಮೇಲೆ ಹುಲುಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ. ಕಣ್ಣ ಮುಂದೆ ಮುತ್ತಿನಂತೆ ಮಾತನಾಡುವವರೇ ಕೆಲವೊಮ್ಮೆ ಬೆನ್ನ ಹಿಂದೆ ಮುಳ್ಳಿನಂತೆ ಚುಚ್ಚುವರು. ಸಂಬಂಧದಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನು ಕಂಡು ಕಾಣದಂತೆ ಇರಬೇಕು. ಯಾಕಂದ್ರೆ ತಪ್ಪು ನನ್ನದ ಅಥವಾ ಅವರದ ಅನ್ನೋದ್ಕಿಂತ ಸಂಬಂಧ ನಮ್ಮದು ಅನ್ನೋದು ನೆನಪಿರಲಿ. ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗ್ತವೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲುವವರೆಗೂ ಜೊತೆಯಾಗಿರ್ತವೆ. ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಬೇಕಿದ್ರೆ ನಾವು ಹಳೆಯ ಅಧ್ಯಾಯವನ್ನು ಪದೇ ಪದೇ ಓದುವುದನ್ನ ನಿಲ್ಲಿಸಬೇಕು. ನಡೆದು ಹೋದದನ್ನು ಮರೆಯಬೇಕು, ಆದರೆ ಅದರಿಂದ ಕಲಿತ ಪಾಠವನ್ನು ಯಾವತ್ತಿಗೂ ಮರಿಬಾರದು. ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶ ನೀಡ್ತದೆ, ಹೇ ಮನುಜ, ನೀನು ಹೊರೆಯಾದ್ರೆ ನಿನ್ನವರೇ ನಿನ್ನನ್ನು ದೂರ ಮಾಡ್ತಾರೆ ಎಂದು. ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ. ಅದು ಕೇವಲ ಒಳ್ಳೆ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ರೂ ಮಾತಾಡ್ತಾರೆ, ಕೆಟ್ಟವನಾಗಿದ್ರೂ ಮಾತಾಡ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗೋದಿಲ್ಲ. 100 ಒಳ್ಳೆಯ ಕೆಲಸ ಮಾಡಿ ಸಮಾಜ ಅದರ ಬಗ್ಗೆ ಒಂದು ಒಳ್ಳೆಯ ಮಾತಾಡೋದಿಲ್ಲ. ಅದೇ ಒಂದೇ ಒಂದು ತಪ್ಪು ಮಾಡಿ ನೋಡಿ, ಗುಂಪುಗಟ್ಟಿ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಬಿಡ್ತಾರೆ. ನೀವು ಬೇರೆಯವರಿಗೆ ಏನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗ್ತದೆ. ಅದು ಗೌರವ ಆಗಿರ್ಲಿ ಅಥವಾ ದ್ರೋಹ ಆಗಿರ್ಲಿ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ. ಸಮಯ ಬಂದಾಗ ಮಾತಾಡೋರ್ಗಿಂತ ನಮಗೋಸ್ಕರ ಸಮಯ ಮಾಡಿಕೊಂಡು ಮಾತಾಡೋರನ್ನ ನಂಬಿ. ಯಾಕಂದ್ರೆ ಅವರು ಎಂತಹ ಸಂದರ್ಭದಲ್ಲಿಯೂ ನಮ್ಮಿಂದ ದೂರ ಆಗೋದಿಲ್ಲ. ಕೆಟ್ಟವರ ಕೋಪಕ್ಕಿಂತ ನೊಂದವರ ಶಾಪ ಘೋರವಾದದ್ದು, ಇದೇ ಕಟು ಸತ್ಯ. ಸತ್ತ ಮೇಲೆ ಮಣ್ಣು ಹಾಕಲು 1000 ಕಿಲೋಮೀಟರ್ ದೂರದಿಂದ ಬರುವ ಜನರಿದ್ದಾರೆ. ಆದ್ರೆ ಜೀವಂತವಿದ್ದಾಗ ಪಕ್ಕದಲ್ಲಿ ಇದ್ದರೂ ಕೂಡ ಸಣ್ಣ ಸಮಸ್ಯೆಗೆ ಸಹಾಯ ಮಾಡುವ ಮನಸ್ಸುಳ್ಳ ಜನರಿಲ್ಲ. ಸೊ ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಸೊ ವಿಡಿಯೋಸ್ ನೋಡಿದ ಬಳಿಕ ಕಮೆಂಟ್ ಆಪ್ಷನ್ನ ಪಕ್ಕ ಒಂದು ಹೈಪ್ ಅನ್ನೋ ಬಟನ್ ಇದೆ. ಈ ಹೈಪ್ ಮೂಲಕ ನೀವು ನನಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ಬೋದು. ಇದರಿಂದ ನಿಮಗೆ ₹1 ಕೂಡ ಕಟ್ಟಾಗಲ್ಲ. ಬಟ್ ಈ ವಿಡಿಯೋಸ್ಗಳು, ಸೊ ಅಂದರೆ ನನ್ನ ವಿಡಿಯೋಸ್ಗಳು ಇನ್ನೊಂದಿಷ್ಟು ಜನರಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ದಯವಿಟ್ಟು ಹೈಪ್ ಅನ್ನೋ ಬಟನ್ನಲ್ಲಿ ಕ್ಲಿಕ್ ಮಾಡಿ, ಕಮೆಂಟ್ಸ್ ಪಕ್ಕ ಇರುವಂಥ ಹೈಪ್ ಬಟನನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಈ ವಿಡಿಯೋಗಳು, ಈ ಸ್ಫೂರ್ತಿದಾಯಕ ಮಾತುಗಳು ಒಂದಿಷ್ಟು ಹೃದಯಗಳಿಗೆ ತಲುಪಲಿ ಅಂತ ಹೇಳ್ತಾ, ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿನಡೂರ್ ಕಡೆಯಿಂದ ಧನ್ಯವಾದಗಳು.